ನಮ್ದೇನು ಸಮಸ್ಯೆ ಅಂದ್ರೆ ಚಿನ್ಮಯಿ ಹೇಳ್ತಿದ್ರು ಏನು ಹೇಳಿದಂದ್ರೆ ನಾ ಹೆಂಗೆ ಕನಸು ಕಂಡಿದ್ದೆ ಚಿನ್ಮಯಿ ಅಂತ ಬರೆದು IAS ಅಂತ ಬರೀತಿದ್ದೆ, ಅದನ್ನು ಬೋರ್ಡ್ ಹಾಕ್ಕೊಂಡಿದ್ದೆ. ನೀವೆಲ್ಲ ಹುಡುಗರು ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ರಿ, ಅವ್ರ ಹೆಸರು ಬರೆದು ಮುಂದೆ IAS ಅಂತ ಹಾಕೊಳ್ಳಿ. ಅದರ ಸಮಸ್ಯೆ ಅಂದ್ರೆ ಎಲ್ಲರೂ ಹೆಸರು ಬರೆದು IAS ಡಾಕ್ಟ್ರು ಇಂಜಿನಿಯರ್ ಹಾಕೋತಿರ್ತಾರೆ, ಸ್ವಾಮಿಗಳಂತ ಒಬ್ಬರು ಹಾಕೊಳ್ಳುವಲ್ಲ. ಮಕ್ಕಳಿಗೆ ಬರೀ ಡಾಕ್ಟ್ರು ಇಂಜಿನಿಯರು IAS ಮತ್ತು ಜನಪ್ರತಿನಿಧಿಗಳು ಮಾಡಿದ್ರೆ ಸ್ವಾಮಿಗಳೇ ಮಾಡೋರು. ಇಲ್ಲಿ ನಾವು ಭಕ್ತರ ಮನೆಗೆ ಹೋಗ್ತೀವಲ್ಲ, ಅವ್ರು ಏನಂತಾರೆ ಅಂದ್ರೆ ನಮಸ್ಕಾರ ಮಾಡ್ತಾರೆ, ಮಾಡಿ ಯಪ್ಪ ಇವ ದೊಡ್ಡ ಮಗ ಭಾಳ ಶಾಣೆ ಇದ್ದಾನೆ, ಇವನ್ನ ಡಾಕ್ಟರ್ ಮಾಡ್ತೀವಿ, ಇದು ಎರಡನೇ ಮಗ ಶಾಣೆ ಇಲ್ಲ, ಇವನ್ನ ಇಂಜಿನಿಯರ್ ಮಾಡ್ತೀವಿ, ಇದು ಮೂರನೇದು ಇಲ್ಲೇ ಓಡಾಡ್ತೈತಿ, ಅಷ್ಟು ಶಾಣೆ ಇಲ್ಲ, ಇದಕ್ಕೆ B.Ed D.Ed ಮಾಡಿ ಶಿಕ್ಷಕರು ಮಾಡ್ತೀವಿ, ಇದು ನಾಲ್ಕನೇದು ಐತಪ್ಪ ಕ್ಯಾಟೋಡ ಐತಿ, ಏನು ಮಾಡಿ ಕರ್ಕೊಂಡು ಸ್ವಾಮಿ ಮಾಡ್ಯಾರ. ಶಾಣೆ ಎಲ್ಲರೂ ಹಿಂಗಾಗಿ ಮತ್ತು ನಮ್ಮಂತ ಓಡಾಡ್ಕೊಂಡು ಸ್ವಾಮಿಗಳು ಮಾಡಿದ್ರೆ ಸಮಾಜ ಅದಕ್ಕೆ ಮತ್ತು ಒಬ್ಬೊಬ್ರು ಭಾಳ ಮಂದೆಲ್ಲ ಯಾರೇ ಒಬ್ಬೊಬ್ರು ಮುಂದೆ ಸ್ವಾಮಿಗಳು ಅಂತ ಬರ್ಕೋಬೇಕಂದ್ರೆ ಇಂಥವೆಲ್ಲ ಕಟ್ಟಕ್ಕೆ ಸಾಧ್ಯ ಇರುತ್ತೆ. ಇಂಥ ಒಂದು ಅಭೂತಪೂರ್ವ ಮತ್ತು ಹೃದಯಸ್ಪರ್ಶಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯರಿಗೂ ತಮಗೂ ಶರಣಾರ್ಥಿ. ಒಂದೆರಡ ಮಾತು ಹೇಳ್ತೀನಿ, ಭಾಳತನ ಹೇಳೋದಿಲ್ಲ. ಇಡೀ ಗವಿಸಿದ್ದೇಶ್ವರ ಮಠ ಮತ್ತು ಪರಮ ಪೂಜ್ಯ ಅವ್ರದ್ದು ಒಂದೇ ಸಂಕಲ್ಪ, ಒಂದೇ ಗುರಿ. ಏನು ಅಂದ್ರೆ ತಾವು ಪೂಜಿಸುವ ದೇವರ ಮಂದಿರದಲ್ಲಿ, ತಾವು ಆರಾಧಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ಶ್ರೇಷ್ಠ ಅಂತ ತಿಳ್ಕೊಂಡು ಬಂದಂಥ ಗುರುಗಳು. ಮರಿಶಾಂತಿ ಮಹಾಸ್ವಾಮಿಗಳು ಕಾಶಿ ಒಳಗಿದ್ರು, 16 ವರ್ಷ ಕಾಶಿ ಒಳಗೆ ಓದಿ ಕೊಪ್ಪಳಕ್ಕೆ ಬಂದರು. ಅವರು ದೊಡ್ಡ ಪಂಡಿತರು, ಯೋಗ, ತರ್ಕ, ನ್ಯಾಯ, ಇಡೀ ಬೇರೆ ಬೇರೆ ರಾಜ್ಯದ ವ್ಯಾಜ್ಯಗಳ ಹತ್ರ ಬರ್ತಿದ್ರು ಅಂತ, ಅಷ್ಟು ದೊಡ್ಡ ಪಂಡಿತರು. ಅವ್ರಿಗೆ ಅನಿಸಿದ್ದು, ನಾನು ಕಾಶಿಯಾಗ ಓದಿ ಪಂಡಿತ ಆದೆ, ನಮ್ಮ ನಾಡಿನ ಮಕ್ಕಳಿಗೆಲ್ಲ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಅವರು ಆಗಿನ ಕಾಲಕ್ಕೆ ಉಚಿತ ವಸತಿ ನಿಲಯ, ಪ್ರಸಾದ ನಿಲಯ, ಅವ್ರು ಮಂದಿ ಮನೆಗೆ ಹೋಗಿ ಜೋಳಿಗೆ ಹಿಡ್ಕೊಂಡು ನನ್ನ ಜೋಳಿಗೆ ಕಾಣಿಕ ಹಾಕ್ರಿ ಅಂತ ಕೇಳಿಲ್ಲ, ನನ್ನ ಜೋಳಿಗೆ ನಿಮ್ಮ ಮಕ್ಕಳನ್ನ ಹಾಕಿ ನನ್ನ ಮಠದಾಗ ಇಟ್ಕೊಂಡು ಓದಿಸ್ತೀನಿ ಅಂತ ಓದಿಸಿ. ಮತ್ತು ಮರಿಶಾಂತವೀರ ಮಹಾಸ್ವಾಮಿಗಳ ಸತ್ಪರಂಪರೆಯನ್ನೇ ನಮ್ಮ ಗುರುಗಳು ಶಿವಶಾಂತವೀರ ಮಹಾಸ್ವಾಮಿಗಳು ನಡೆಸ್ಕೊಂಡು ಬಂದರು. ನನಗೆ ಅಜ್ಜಾರು ಹೇಳ್ತಿದ್ರಿಲ್ಲ, ನನಗೆ ರಾಮಕೃಷ್ಣ ಮಿಷನ್ಯಾಗ ನಾನು ಇಲ್ಲಿ ಶಾಲೆ ಕಟ್ಟಬೇಕಂತ ಮಾಡ್ತಿದ್ದೆ, ಊರಾಗ ಜನ ಕಾಡ್ತಿದ್ದೋ ಮುಂದೆ ನನಗೆ ಅರ್ಥ ಬಿಟ್ಟುಬಿಟ್ಟೆ ಅಂದ್ರು. ನನಗೇನು ಆಗಲಿಲ್ಲ, ನಾವು ಕಾಡಿದ್ರೆ ನಿಮಗೆ ಕೇವಲ ಹಚ್ಚಿ ಹಣದ ಬರ್ತೀನಿ ನಾನು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ ನನಗೆ ಕೊಪ್ಪಳ ಜನ ಮತ್ತು ಕೊಪ್ಪಳ ನಾಡಿನ ಜನ ಒಂದು ಹೃದಯ ತುಂಬಿ ಹೇಳುವ ಮಾತೇನಂದ್ರೆ, ಅವ್ರ ಮಕ್ಕಳಿಗಿಂತ ಅವ್ರ ಮಗನಿಗಿಂತ ನನಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಅವರ ಪ್ರೀತಿ, ಪ್ರೋತ್ಸಾಹ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಮತ್ತು ಇದೊಂದು ಗುರುಕುಲ ಕಟ್ಟಬೇಕನ್ನೋ ಸಂಕಲ್ಪ ಎದಕ್ಕೆ ಬಂತು ಅಂದ್ರೆ, ಈಗ ನಾವು 5,000 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ತಿದ್ದು ಅದಕ್ಕೆ ನಿಂತಿತ್ತು. ಅದಕ್ಕಿಂತ ಆರ್ಥಿಕವಾಗಿ ಅವು ಇವು ಏನೇನು ಸಮಸ್ಯೆಗಳಿದ್ದಾಗ ಹಂಗೆ ಮಾಡ್ಬೇಕಂತೇಳಿ ಏನೋ ಶುರು ಮಾಡಿದ್ವಿ. ಆಶ್ಚರ್ಯ ಏನು ಅಂದ್ರೆ, ಸಾಹೇಬರು ಹೇಳ್ದಂಗೆ ನಾವು ಅರ್ಧಕ್ಕೆ ನಿಂತಂತ 5,000 ಮಕ್ಕಳ ವಸತಿ ನಿಲಯ ಪೂರ್ಣ ಮಾಡುವುದಷ್ಟೇ ನಮ್ಮ ಸಂಕಲ್ಪ ಇತ್ತು. ಅದು 3 ಸಾಕಂತಿತ್ತು. ಆದರೆ ಇಡೀ
ಈಗ ಅವ್ರು ಕುಂತಾರಲ್ಲ, ಅವ್ರು ತೇರಿ ಹೆಂಗಂದ್ರೆ ಈಗ ಪಂಚವಾರ್ಷಿಕ ಈ ವರ್ಷ ಏನು ಯೋಜನೆ ನಾವು ಹೇಳಿದ್ವಿ ಅಂದ್ರೆ 5 ವರ್ಷ ನಡೆಸ್ಬೇಕಂತಾರ ಅವ್ರು. ನಮ್ದು ಹಂಗಲ್ಲ, ಈ ವರ್ಷ ನಮ್ಮ ಜೊಳಗೆ ದುಡ್ಡು ಎಂತೆ ಮಾಡೀವಿ, ಮುಂದಿನ ವರ್ಷ ನಮ್ಮ ಹತ್ರ ಇಲ್ಲಂದ್ರೆ ನನ್ನ ಕಡೆಯಿಂದ ಆಗಲ್ಲಪ್ಪ, ಮತ್ತೆ ಯಾರು ನಡೆಸೋರಿಗೆ ಕೊಟ್ಟು ಹೋಗ್ತೇನೆ ಅಷ್ಟೇ, ನಾನಾ ನಡೆಸ್ಬೇಕನ್ನೋದು ನಂಬಿಕೆ. ನನ್ನ ಧರ್ಮ ಏನು, ನನ್ನ ಜೋಳಿಗೆ ಎಲ್ಲಿವರೆಗೆ ಐತೆ ನಾನು ಮಾಡ್ಬೇಕಷ್ಟೆ. ಇಲ್ಲಾಂದ್ರೆ ನಮಗೂ ಇಲ್ಲ ನಿಮಗೂ ಇಲ್ಲ. ನೀವು ಉಣ್ಯಾಗ ಹ್ಯಾಕ್ ನಂದು ಇಷ್ಟ ಅಂತ ಹೇಳ್ಬಿಡೋಣ ಅಷ್ಟೆ. ನನಗೇನು ನಾನಾ ನಡೆಸ್ಬೇಕಂತಿಲ್ಲ. ಯಾರು ನಡೆಸ್ತಾರೋ ಅವ್ರಿಗೆ ಕೊಟ್ಟು ನೀವು ಮಾಡಿ. ಒಟ್ಟು ಮಕ್ಕಳು ಓದಿದ್ರೆ ಸಾಕಲ್ಲ, ನಾವು ನಡೆಸ್ಬೇಕಂತ ಮಾಡೋದಿಲ್ಲ. ಮತ್ತಿಷ್ಟೆಲ್ಲ ಇದು ನಡಿಬೇಕಾದ್ರೆ ನನಗೇನು ಅನಿಸ್ತಿತ್ತು, ಆ ಹಾಸ್ಟೆಲ್ ಮುಗಿದ ಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಕನಕಗಿರಿ, ಕುಷ್ಟಗಿ, ಯಲಬುರ್ಗದ ಆ ಭಾಗದಿಂದ ಬೆಳಿಗ್ಗೆ 8 ಗಂಟೆ ಕಾಲೇಜಿದ್ರೆ 5 ಗಂಟೆಗೆ ಓಡ್ಬಿಡ್ಬೇಕು. 5ವರೆಗೆ ಬಂದು ಮಧ್ಯಾಹ್ನ ಊಟ ಇರೋದಿಲ್ಲ, ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸ ಅನಿಸ್ತಿತ್ತು. ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿದೆ, ನೋಡೋಣ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ಅಂತ ತಿಳ್ಕೊಂಡು ಇದನ್ನು ಎಲ್ಲೋ ಮಾಡ್ಬೇಕಂತಿದ್ದು ನನಗೆ. ಇದು ಕಾಟ್ರಾಳಲ್ಲಿ ಮಾಡ್ಬೇಕಂತಂದ್ರೆ ಇದು ಭೂಮಿ, ಇದು ಹುಡುಗರು ಭಾಳ ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತೊಗೊಂಡಿದ್ದೀನಿ. ಒಂದು 40 ಎಕರೆ ಗದ್ದೆ ಮಾಡಿದ್ರೆ ದಾಸೋಕ್ಕಾಗುತ್ತೆ ಅಂತ ತಿಳ್ಕೊಂಡು ಅದು ಗದ್ದೆ ಹೋಗಿ ಎಲ್ಲ ಮಾಡ್ಬೇಕಾದ್ರೆ ಕಾಟ್ರಾಳಿ ಜಾಗಕ್ಕೆ ಬಂದು ಇವತ್ತು ಇಷ್ಟೆಲ್ಲ ನಿರ್ಮಾಣ ಆಗ್ತದೆ. ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಇದು ನೀವಿನ್ನೂ 33% ಹೆಣ್ಮಕ್ಳಿಗೆ ಕೊಡ್ಬೇಕು, ಅದು ಕೊಡ್ಬೇಕು ಅಂತ ಗುದ್ದಾಡ್ತೀರಿ. ನಮ್ಮಲ್ಲಿ 3% ರಿಸರ್ವೇಷನ್ ಮತ್ತು ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಭವಿಷ್ಯದ ಶಕ್ತಿ ಕೊಡಲಿ, ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಇಂಥದ್ದು ಮಾಡ್ತೀವಿ. ಮತ್ತೊಂದು ಮಾಡೋಣ. ನಾವಿರೋದೇ ಮಾಡೋದಕ್ಕಾಗಿ ಒಂದೇ ಭವಿಷ್ಯದ ಬಗ್ಗೆ ಕೇಳೋದೇನಂದ್ರೆ, ಇಂಥ ಕೆಲಸ ಮಾಡಲಿಕ್ಕೆ ತೆರೆಯೊಳಗೆ ಯಾವಾಗಲೂ ಸದ್ಬುದ್ಧಿ ಕೊಡು, ಕೈಗೆ ಶಕ್ತಿ ಕೊಡು, ಅಷ್ಟೇ. ಇಷ್ಟಪಟ್ಟು ಸಾಕು. ನೀವು ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದಕ್ಕೆಲ್ಲ ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಇವರು ಅಂತ ನಾನು ಹೇಳಿದ್ದಾರೆ. ಭಾಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಕಾಣದ ಕೈಗಳ ದಾನ ಇದೆ. ಅವೆಲ್ಲ ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಸಣ್ಣ ಮಕ್ಕಳು ಅವ್ರ ಅಪ್ಪ ಅವ್ವ ತಮಗೆ ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರೆ, ಅವ್ನು ತೆಗೆದಿಟ್ಟು ಅವು ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಹಾಸ್ಟೆಲ್ ಬೇಕಾಗತ್ತ ಅಂತ ತಿಳ್ಕೊಂಡು ಅವು ಮಕ್ಕಳು ತಂದು ಕೊಡ್ತಾವೆ. ಅವರೆಲ್ಲ ಕಾಣ್ತದೆ. ಇದು ಸುಮಾರು ಒಂದು 48 ಎಕರೆ ಕ್ಯಾಂಪಸ್ಸು. ಈಗ 1500 ಮಕ್ಕಳಿಗೆ ಡೈನಿಂಗ್ ಹಾಲು, ಸಭಾಭವನ ಆಗಿದೆ, ಕಾಲೇಜ್ ಆಗಿದೆ. ಒಂದು ಹಾಸ್ಟೆಲ್ 700 ಮಕ್ಕಳಿಗಾಗಿ, ಇನ್ನೊಂದು ಹಾಸ್ಟೆಲ್ ಬುನಾದಿ ಹಾಕಿದ್ದೇನೆ. ಒಂದು ಭವಿಷ್ಯದ ಯಾವಾಗ ಶಕ್ತಿ ಕೊಡ್ತಾನೆ ಅವಾಗ ಅದು ಮುಗಿಸೋಣ. ಅದನ್ನು ಮುಗಿಸುವ ಕೆಲಸ ನೆಕ್ಸ್ಟ್ ಅದನ್ನು ಮಾಡುವ. ಇದನ್ನೆಲ್ಲ ಶ್ರೇಯ, ಇಷ್ಟೆಲ್ಲ ಆಗಿದೆಯಲ್ಲ, ಇದ್ರ ಶ್ರೇಯ ಇದು ಯಾರಿಗೆ ಸಲ್ಲಬೇಕು? ಇದು ಇಷ್ಟೆಲ್ಲ ಕೆಲಸ ಆಗಿದೆ, ಇದ್ರ ಶ್ರೇಯ ಯಾರಿಗೆ ಸಲ್ಲಬೇಕು ಅಂದ್ರೆ ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಆ ಫಲವು ಸೀತಾಳ ಕಲ್ಲದೆ ನಿಮಗೆ. ವಚನ ದೊಡ್ಡದಿದೆ, ಅದರ ಅರ್ಥ ಹೇಳ್ಕೊಡ್ತೀನಿ. ಈಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಏನು ಪೂಜೆ ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಬಹಳ ನೇಮ ಐತಿ ನಮ್ಗೆ. ಏನು ನೇಮ ಅಂದ್ರೆ, ನಾವು ಮಡಿಯಿಂದ ನೀರು ತಗೊಂಡು ಬಂದು ಅಭಿಷೇಕ ಮಾಡಿ ಪುಣ್ಯ ಬರಬೇಕು ನಮ್ಗೆ. ಅಲ್ಲವ ಪ್ರಭು ಭಾಳ ಚಲೋ ಮಾತಾಡ್ತಾನೆ. ಏನಂತಾನಂದ್ರೆ, ಹೌದಪ್ಪ, ನೀ ಮಡಿಯಿಂದ ನೀರು ತಗೊಂಡು ಬಂದು ದೇವರಿಗೆ ತೆರೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂದ್ರೆ ಪುಣ್ಯ ಯಾರಿಗೆ ಬರಬೇಕು ಅಂದ್ರೆ, ನೀರು ತಂದು ಹಾಕಿದವರಿಗೆ ಪುಣ್ಯ ಅಲ್ಲ, ನೀರು ಕೊಟ್ಟ ಕೆರೆಹಳ್ಳ ಬಾವಿಗಳಿಗೆ ಮೊದಲು ಪುಣ್ಯ ಬರಬೇಕು. ಮತ್ತೆ ಇಲ್ಲಿ ನಾವು ಮಡಿಯಿಂದ ಹೂವು ತಗೊಂಡು ಬಂದು ಏರಿಸಿ ಪೂಜೆ ಮಾಡಿದ್ವಿ ಅಂದ್ರೆ ಹೂವು ಏರಿಸಿದವರಿಗೆಲ್ಲ ಗಿಡಗಳಿಗೆ ಪುಣ್ಯ ಬರಬೇಕು. ಇಲ್ಲ ನಾವು ಮಡಿಯಿಂದ ನೈವೇದ್ಯ ಹಿಡಿತೀವಿ ದೇವರಿಗೆ, ಅದಕ್ಕೆ ಪುಣ್ಯ ಬರ್ಬೇಕಂದ್ರೆ ನೀನು ನೈವೇದ್ಯ ಹಿಡಿದವನಿಗೆಲ್ಲ ಧಾನ್ಯ ಬೆಳೆದ ಭೂಮಿ ತಾಯಿ ಪುಣ್ಯ ಬರಬೇಕು. ಅದಕ್ಕೆ ಯಾರೋ ಕೊಟ್ಟು ತರ್ಪಿಸಿ ನನಗೆ ಪುಣ್ಯ ಬರಬೇಕು ಅನ್ನೋದು ತಪ್ಪಾಗ್ತೈತಿ ಅಂತ ಅಲ್ಲಮ ಪ್ರಭು ಹೇಳಿದ ಮಾತು. ಅದಕ್ಕೆ ಇದನ್ನ ಎಷ್ಟೆಲ್ಲ ಮಾಡಿದ್ದೇನೈತಲ್ಲ, ಇದರ ಪುಣ್ಯ ಯಾರಿಗೆ
ಇದ್ರ ಪುಣ್ಯ ಪಟ್ಟು ಸಹಿತ ಎಲ್ಲೋ ಎಲೆಮರೆಯ ಕಾಯಾಗಿ ಕುಳಿತಂತ ಭಕ್ತರಿಗೆ ಎಲ್ಲ ಪುಣ್ಯ ಮತ್ತು ಭಕ್ತರಿಗೊಂದು ಭರವಸೆ. ಏನು ಭರವಸೆ ಅಂತ, ಈಗ ನೀವು ನಿಮ್ಮ ಮನೆ ಈ ಸಬ್ ಅಂದ್ರೆ ಅಂತಾರೆ, ನೀವು ಟ್ಯಾಂಕ್ ಕಟ್ತೀರಿ, ಮನೆ ಕಟ್ಟಾಗ ಎಲ್ಲರೂ ನೀರು ಸ್ಟೋರ್ ಮಾಡ್ತಾರೆ. ನೀರು ಸ್ಟೋರ್ ಮಾಡಿ ಯಾಕೆ ಮಾಡ್ತೀರಿ ಅಂದ್ರೆ ಸಂಪ್ನ್ಯಾಗ ಟ್ಯಾಂಕ್ನ್ಯಾಗ ಅಂದ್ರೆ ನೀವು ಎಷ್ಟು ನೀರನ್ನು ಬಿಡ್ರಿ, ಬಿಟ್ಟಿದ್ದ ನೀರು ಟ್ಯಾಂಕ್ ಎಂದು ಕೊಡೋದು. ಎಷ್ಟು ನೀರು ಕೊಡ್ತೀರಿ ಅಷ್ಟು ನಿಮ್ಗೆ ಕೊಡ್ತೈತಿ ಅನ್ನೋ ಭರವಸೆ. ಮತ್ತು ಅಕಸ್ಮಾತ್ ಯಾವಾಗಾರ ಟ್ಯಾಂಕ್ ಲೀಕ್ ಆಯ್ತು, ನೀರು ಕುಡಿಯಾಕತ್ತು ಅಂದ್ರೆ ನೀವೇನು ಟ್ಯಾಂಕ್ನ್ಯಾಗ ನೀರು ಕೊಡೋದು. ಹಂಗೆ ಹ್ಯಾಂಗೆ ನೀರಿನಾಗ ಹಾಕಿದ ಟ್ಯಾಂಕ್ನ್ಯಾಗ ಹಾಕಿದ ನೀರು ಹೊಳ್ಳಿ ನಿಮ್ಗೆ ಬರ್ತೈತಿ ಅನ್ನೋ ಭರವಸೆ ಇದೆಯೋ, ಅಂದ್ರೆ ನಾಡಿನ ಭಕ್ತರಿಗೆ ಗವಿಮಠಕ್ಕೆ ಏನು ಮುಟ್ಟಿದ್ದೆಲ್ಲ ಹೊಳ್ಳಿ ನಮಗೆ ಮುಟ್ಟತೈತಿ ಅನ್ನೋ ಭರವಸೆ ನಿಮಗೇನಿದೆ ಅದನ್ನ ಶಾಶ್ವತ ಕೊಡಂಗ ಭವಿಷ್ಯದ ನಮ್ಮ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ. ಇಂಥ ಒಳ್ಳೆಯ ಕೆಲಸಗಳು ಸದಾ ನಡೀಲಿ, ಅದಕ್ಕೆ ಭವಿಷ್ಯದ ಕೊಟ್ಟೆ ತಮ್ಮೆಲ್ಲ ಪ್ರೇರಣೆ ಇರಲಿ. ಇದಕ್ಕೆಲ್ಲ ಹಿರಿಯರು ಅವ್ರಿಗೆ ಸುಮ್ಮನೆ ಒಂದು ಮಾತು ಹೇಳಿದ್ರೆ ಅವ್ರು ಬಂದಿದ್ದಾರೆ, ಅವರೆಲ್ಲರ